ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಆಗ್ಲೇ ತಮ್ನೇಲ್ ಮತ್ತೆ ಟೈಟಲ್ ನೋಡಿ ಅನ್ಕೊಂಡಿರ್ತೀನ ಯಾವ್ದಿದು 15 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುವಂತ ಆಟೋ ಅಂತ. ಹೌದು, OSM ಅವ್ರು ಲಾಂಚ್ ಮಾಡಿರುವಂತ ಸ್ಟ್ರೀಮ್ ಸಿಟಿ ಕ್ವಿಕ್ ಅನ್ನೋ ಆಟೋ ಇದು 15 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಈ ವಿಡಿಯೋದಲ್ಲಿ ಈ ಆಟೋ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಆಟೋ ಲುಕ್ ನೀವು ನೋಡ್ತಾ ಇರ್ಬೋದು, ಕ್ಲಾಸಿಯಾಗಿ ಸಖತ್ತಾಗಿದೆ. ಈ ಆಟೋ ಮೇನ್ ಅಡ್ವಾಂಟೇಜ್ ಬಂದ್ಬಿಟ್ಟು 15 ಮಿನಿಟ್ಸ್ ಅಲ್ಲಿ ಇದು ಚಾರ್ಜ್ ಆಗುತ್ತೆ. ನಮ್ಮ ಆಟೋ ಡ್ರೈವರ್ಗಳು ಒಂದು ಕಾಫಿ ಅಥವಾ ಟೀ ಕುಡಿದು ಬರೋಷ್ಟರಲ್ಲಿ ಆಟೋ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಗಾಡಿ ಬ್ಯಾಟ್ರಿ ನೋಡ್ತಾ ಇದ್ದೀರಾ, ಇದು ಬಂದು 8.8 ಕಿಲೋವ್ಯಾಟ್ ಲಿಥಿನಿಯಂ ಬ್ಯಾಟ್ರಿ. ಇದಕ್ಕೆ 2 ಲಕ್ಷ 5 ವರ್ಷ ವ್ಯಾರಂಟಿ ಕೂಡ ಕೊಡ್ತಾರೆ. ಇನ್ನು ಈ ಬ್ಯಾಟ್ರಿ ಬಂದು ನಮ್ಮ ಬೆಂಗಳೂರು ಕಂಪ್ನಿದೇನೆ. ಏನೇ ಪ್ರಾಬ್ಲಮ್ ಆದ್ರೂ ನೀವು ಇಲ್ಲೇನೆ ಸಾಲ್ವ್ ಮಾಡಿಸ್ಕೊಬೋದು. ಸೊ ಗಾಡಿ ಮೋಟ್ರು ಮತ್ತು ಕಂಟ್ರೋಲರ್ನ ನೋಡ್ತಾ ಇದ್ದೀರಾ. ಮೋಟ್ರು ಬಂದು 9.5 ಕಿಲೋವ್ಯಾಟು ಮತ್ತು 430 Nm ಟಾರ್ಕ್ನ ಈ ಮೋಟ್ರು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಗಾಡಿ ಹೆಡ್ಲೈಟು ಇಂಡಿಕೇಟರ್ ಎಲ್ಲ ಕಂಪ್ಲೀಟ್ಲಿ ಹ್ಯಾಲೋಜನ್ ಬರುತ್ತೆ. ವೈಸರ್ ನೋಡ್ತಾ ಇದ್ದೀರಾ. ಸೊ ಗಾಡಿ ಡ್ಯಾಶ್ನ ನೋಡ್ತಾ ಇದ್ದೀರಾ, ಇಲ್ಲಿ ಶಾರ್ಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇಲಿ ಚಾರ್ಜಿಂಗ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ, ಹಾಗೆ ಇನ್ನು ಎಷ್ಟು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಕೂಡ ತೋರಿಸುತ್ತೆ. ಇಲ್ಲಿ ವೈಸರ್ ಸ್ವಿಚ್, ಇಲ್ಲಿ ಹೆಡ್ ಲ್ಯಾಂಪ್ ಸ್ವಿಚ್ ನ ಕೊಟ್ಟಿದ್ದಾರೆ, ಇಲ್ಲಿ ಹಜಾರ್ಡ್ ಸ್ವಿಚ್ ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರೈಡಿಂಗ್ ಮೋಡ್ಸ್ ಅಂತ ಹೇಳ್ಬೋದು. ಇದು ರಿವರ್ಸು, ಇದು ನ್ಯೂಟ್ರಲ್ಲು, ಇದು ಫ್ರಂಟು, ಇದು ಬೂಸ್ಟರು. ಏನಾದ್ರು ಅಪ್ಪಲ್ಲೆಲ್ಲ ಎಳೆಯೋದಕ್ಕೆ ಈ ಬೂಸ್ಟರ್ ಮೋಡ್ಗೆ ಹಾಕೊಂಡ್ರೆ ಗಾಡಿ ಎಳೆಯುತ್ತೆ. ಡ್ರೈವರ್ಗೆ ಕುತ್ಕೊಳ್ಳೋದು ಕೂಡ ತುಂಬಾನೇ ಕಂಫರ್ಟಬಲ್ ಆಗಿದೆ, ಸ್ಪೇಷಿಯಸ್ ಆಗಿದೆ ಜಾಗ. 2 ಸೈಡು ಡೋರ್ಸ್ ನ ಕೊಟ್ಟಿದ್ದಾರೆ. ಹಿಂದ್ಗಡೆ ಅಂತೂ ಆರಾಮಾಗಿ 3 ರಿಂದ 4 ಜನ ಕುತ್ಕೊಂಡು ಹೋಗ್ಬೋದು. ಇನ್ನು ಈ ಗಾಡಿ ಸರ್ವಿಸಿಂಗ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಏನೇ ಪ್ರಾಬ್ಲಮ್ ಆಗಿ ಗಾಡಿ ನಿಂತ್ಕೋತು ಅಂತ ಅಂದ್ರೆ ಕಸ್ಟಮರ್ ಕೇರ್ ನಂಬರ್ ಕಾಲ್ ಮಾಡಿದ್ರೆ ಇಲ್ಲಿ ಗಾಡಿನ ಪಿಕ್ ಮಾಡಿಕೊಂಡು ಸರಿ ಮಾಡಿಕೊಡ್ತಾರೆ. ಮನೇಲಿ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪೋರ್ಟ್ನ ಕೊಟ್ಟಿದ್ದಾರೆ. ಮನೇಲಿ ಚಾರ್ಜ್ ಮಾಡ್ತೀರಾ ಅಂದ್ರೆ 3 ರಿಂದ 4 ಅವರ್ ಟೈಮ್ ಬೇಕಾಗುತ್ತೆ. ಸೊ ಇನ್ನ ಇಲ್ಲಿ ನೋಡ್ತಿರೋಂಥ ಚಾರ್ಜಿಂಗ್ ಪೋರ್ಟ್ ಬಂದು ಇದರಲ್ಲೇನೆ ಗಾಡಿ 15 ನಿಮಿಷದಲ್ಲಿ ಚಾರ್ಜ್ ಆಗೋದು. ಇದನ್ನ ನೀವು ಇ ಪಂಪ್ಸ್ಗೆ ಹೋಗಿ ಚಾರ್ಜ್ ಮಾಡ್ಕೊಂಡ್ರೆ 15 ನಿಮಿಷದಲ್ಲಿ ಗಾಡಿ ಚಾರ್ಜ್ ಆಗತ್ತೆ. ಇವ್ರ ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡ್ರೆ ನೀವು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇ ಪಂಪ್ಸ್ ಇದೆ ಅಂತ ಲೊಕೇಟ್ ಮಾಡ್ಬೋದು. ಇವಾಗ ಸದ್ಯಕ್ಕೆ 40 ಇ ಪಂಪ್ಸ್ ಇದೆ ಬೆಂಗಳೂರಲ್ಲಿ, ಇನ್ನ 100 ಇ ಪಂಪ್ಸ್ ನ ಮಾಡ್ತಾ ಇದಾರಂತೆ. ಸೊ ಇವಾಗ ಬನ್ನಿ ಈ ಪಂಪ್ಗೆ ಹೋಗಿ ಈ ಗಾಡಿನ ಚಾರ್ಜ್ ಮಾಡ್ಕೊಂಡು ಬರೋಣ. ಸೊ ಇವಾಗ ಗಾಡಿನ ಈ ಪಂಪ್ ಹತ್ರ ತೊಗೊಂಬಂದಿದ್ದೀವಿ. ಬನ್ನಿ ಹೇಗೆ ಚಾರ್ಜ್ ಆಗುತ್ತೆ ಅಂತ ನೋಡೋಣ. ಗಾಡಿ ಇಲ್ಲಿ ಚಾರ್ಜ್ ಆಗ್ತಿದೆ. ಒಂದ್ಸತಿ ಚಾರ್ಜ್ ಹಾಕಿದ್ರೆ ಫುಲ್ ಕಂಪ್ಲೀಟ್ ಆಗೋವರೆಗೂ ಮತ್ತೆ ಗನ್ನ ತೆಗಿಯೋಕ್ಕಾಗಲ್ಲ. ಇಲ್ಲಿ ತೋರಿಸುತ್ತೆ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗ್ತದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ 60 ಆಯಿತು. ಬೇಗ ಹಂಗೇನೆ ಆಗಿಬಿಡುತ್ತೆ, ಬೇಗ ಬೇಗ 15 ನಿಮಿಷದಲ್ಲಿ 100%. ನೋಡಿ 61 ಆಯ್ತು ಆಗಲೇ. ಪ್ರತಿಯೊಂದು ಈ ಪಂಪಲ್ಲೂ ನೋಡ್ಕೊಳ್ಳೋರು ಇದ್ದೇ ಇರ್ತಾರೆ. ಬನ್ನಿ ನೋಡೋಣ ಚಾರ್ಜ್ ಎಷ್ಟಾಯಿತು ಅಂತ. 72% ಆಯಿತು. ಸೊ ನಾವು ಚಾರ್ಜಿಂಗ್ ಸ್ಟೇಷನ್ ಹತ್ರ ಬಂದಿದ್ದು 1:35ಕ್ಕೆ. 3 ನಿಮಿಷ ಆಗಿದೆ. ಗಾಡೀಲಾಗಲೇ 60% ಚಾರ್ಜ್ ಇತ್ತು. ಆಗಲೇ 60 ಏನೋ ಇತ್ತು ಸಮಥಿಂಗು. ಇವಾಗ 84 ಆಗಿದೆ. ನೋಡೋಣ ಇನ್ನೆಷ್ಟೊತ್ತಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅಂತ. 99%, ಇನ್ನೊಂದು 1% ಇದೆ ಫುಲ್ ಆಗೋದಕ್ಕೆ. ಟೈಮ್ ಬಂದು 1:42 ಆಗಿದೆ. 7 ಮಿನಿಟ್ಸ್ 100% ಆಯಿತು. ಗನ್ ತೆಗೆದ್ರು ಗುರು. ನೋಡಿ 100% ಫುಲ್ ಚಾರ್ಜ್. ಒಂದು ದಿನಕ್ಕೆ ನೀವು 106 ಕಿಲೋಮೀಟರ್ ಗಾಡಿನ ಓಡಿಸ್ತೀರಾ. ಪ್ರತಿ ಒಂದು ಸತಿ ಚಾರ್ಜ್ ಮಾಡೋದಕ್ಕೆ 120 ರೂಪಾಯಿ 120 ರೂಪಾಯಿ ಕಟ್ಟೋದಕ್ಕೆ ನಿಮಗೆ ಕಷ್ಟ ಆದರೆ ಮಂತ್ಲಿ ಪ್ಯಾಕೇಜು 4,500 ರೂಪಾಯಿ ಇವ್ರ ಹತ್ರ ನೀವು ತೊಗೊಂಡ್ರೆ ಆ ಮಂತಲ್ಲಿ ನೀವು ಎಷ್ಟು ಸತಿ ಬೇಕಾದ್ರೂ ಚಾರ್ಜ್ನ ಹಾಕೋಬೋದು.
ಸ್ನೇಹಿತರೆ, ಇನ್ನ ಗಾಡಿ ಬುಕಿಂಗ್ ಟೆಸ್ಟೆಡ್ ಹೆಚ್ಚಿನ ಮಾಹಿತಿಗೆ ಬನಶಂಕರಿ ಮೆಟ್ರೋ ಸ್ಟೇಷನ್ ಹತ್ರ ಇರುವಂತ ಪಿಲ್ಲರ್ ನಂಬರ್ 42, 43 ಎದುರುಗಡೆ ಇರುವಂತ OSM ಶೋರೂಮ್ಗೆ ಭೇಟಿ ನೀಡಿ. ಇನ್ನು ಈ ವಿಡಿಯೋನ ಆದಷ್ಟು ನಮ್ಮ ಆಟೋ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.